ಬಟ್ಟೆ ಹರಿದು ನಗ್ನವಾಗಿ ಓಡಿಸ್ತೀವಿ ಅಂತ ಬೆದರಿಕೆ ಹಾಕಿದ ದೆಹಲಿ ಪೊಲೀಸರು. ದೆಹಲಿ ಈಗ ರಕ್ತಸಿಕ್ತ. ಯುವಕರ ಮೇಲೆ ಪೊಲೀಸ್ ದೌರ್ಜನ್ಯ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜೀವಂ ಪವಿತ್ರ. ಸಾವಿರಾರು ಜನ ಸಂಸತ್ತಿನತ್ತ ಮೆರವಣಿಗೆ ನಡೆಸಿದಾಗ ಪೊಲೀಸರು ಲಾಠಿ ಪ್ರಹಾರವನ್ನು ನಡೆಸಿದ್ರು. ಅಶ್ರುವಾಯುವನ್ನು ಸಿಡಿಸಿ ಜಂತರ್ ಮಂತರನ್ನ ಮತ್ತೆ ತಮ್ಮ ವಶಕ್ಕೆ ಪಡೆದುಕೊಂಡ ಪೊಲೀಸರು ಸಿಜೆಪಿಯ ವೇದಿಕೆಯನ್ನ ಸಂಪೂರ್ಣವಾಗಿ ನೆಲಸಮಗೊಳಿಸಿಬಿಟ್ರು. ಕಾಕ್ರೋಚ್ ಜನತಾ ಪಾರ್ಟಿಯ ಈ ಇಡೀ ಪ್ರತಿಭಟನೆ ಅರಾಜಕತೆಯತ್ತ ಸಾಗ್ತಾ ಇದೆ ಅಂತ ಅನೇಕರು ಅಭಿಪ್ರಾಯಪಟ್ಟರೆ, ಇನ್ನೂ ಕೆಲವರು ಇಲ್ಲ, ಸರ್ಕಾರದ ಕಿವುಡುತನವೇ ಪರಿಸ್ಥಿತಿ ಹಿಂಸಾಚಾರಕ್ಕೆ ತಿರುಗೋಕೆ ಮುಖ್ಯ ಕಾರಣ, ಸರ್ಕಾರ ಮೊದಲೇ ಮಾತುಕತೆ ನಡೆಸಿದ್ರೆ ಈ ಅನಾಹುತ ತಪ್ತಾ ಇತ್ತು ಅಂತ ಪ್ರತಿಪಾದಿಸ್ತಾರೆ. ಇದು ಅರಾಜಕತೆನೋ ಅಥವಾ ಸರ್ಕಾರದ ಕಿವುಡುತನನೋ ಅದನ್ನು ನಿರ್ಧರಿಸೋದು ಅವರವರ ಮನಸ್ಥಿತಿ. ಸಂವಿಧಾನದ ಮೇಲೆ ನಂಬಿಕೆ ಇಟ್ಟ ನಮ್ಮಂಥವರು ಸರ್ಕಾರ ಕಿವುಡಾಗಿದೆ ಅಂತ ಭಾವಿಸಿದ್ರೆ, ಇನ್ನೂ ಕೆಲವರು ಸರ್ಕಾರದ ಕ್ರಮವನ್ನು ಸಮರ್ಥಿಸ್ಕೊಳ್ತಾರೆ. ಅವರು ಯಾವುದೇ ಬೆಲೆ ತೆತ್ತಾದರೂ ಸರಿ ಸರ್ಕಾರವನ್ನು ಬೆಂಬಲಿಸುತ್ತಾ ಕಾಕ್ರೋಚ್ ಜನತಾ ಪಾರ್ಟಿಗೆ ವಿದೇಶಿ ನಿಧಿ ಸಿಗ್ತಾ ಇದೆ, ಅವರು ದೇಶದಲ್ಲಿ ಅಶಾಂತಿಯನ್ನು ಹರಡೋಕೆ ಯತ್ನಿಸ್ತಿದ್ದಾರೆ ಅಂತ ಆರೋಪಿಸ್ತಾರೆ. ಆದರೆ ನಿಮ್ಮ ಸಿದ್ಧಾಂತ ಏನೇ ಇರಲಿ, ದೆಹಲಿಯಲ್ಲಿ ದೊಡ್ಡ ಪ್ರಮಾಣದ ಹಿಂಸಾಚಾರ ನಡೆದಿದೆ ಅನ್ನೋದು ಮಾತ್ರ ಸತ್ಯ. ಬೆಳಗಿನ ಜಾವದಿಂದಾನೇ ದೊಡ್ಡ ಮಟ್ಟದ ಘಟನೆಯೊಂದು ನಡೆಯಲಿದೆ. ಹಾಗೂ ಈ ಪ್ರತಿಭಟನೆಯನ್ನು ಇವತ್ತು ನಾವು ಯಾವುದೇ ಮಟ್ಟಕ್ಕೆ ಹೋಗಿ ಆದರೂ ಸರಿ, ಹಿಂಸಾಚಾರದ ಮೂಲಕ ಆದರೂ ಸರಿ ಅದನ್ನು ಅಂತ್ಯಗೊಳಿಸಲೇಬೇಕು ಅನ್ನೋ ಮುನ್ಸೂಚನೆಗಳಿದ್ದಂತೆ ಇತ್ತು. ಪೊಲೀಸರು ಕೂಡ ಅದಕ್ಕಾಗಿ ಸಂಪೂರ್ಣವಾಗಿ ಸಿದ್ಧರಾದಂತಿದ್ರು. ಒಂದು ವೇಳೆ ಕಾಕ್ರೋಚ್ ಜನತಾ ಪಾರ್ಟಿ ಕಡೆಯಿಂದ ಹಿಂಸಾಚಾರ ನಡೆದಿದ್ರೆ ಪೊಲೀಸರಿಗೆ ಸಾರ್ವಜನಿಕವಾಗಿ ಉತ್ತರ ಕೊಡೋಕ್ಕೆ ಒಂದು ಸೂಕ್ತ ಕಾರಣ ಒಂದು ಸಿಗ್ತಾ ಇತ್ತು. ತಾವು ಕೇವಲ ಪರಿಸ್ಥಿತಿಗೆ ತಕ್ಕಂಥ ಒಂದು ಪ್ರತ್ಯುತ್ತರವನ್ನು ಕೊಟ್ಟಿದ್ದೇವೆ ಅಷ್ಟೇ ಅಂತ ಹೇಳ್ಕೊಳ್ಬಹುದಿತ್ತು. ತದನಂತರ ಈ ಇಡೀ ಪ್ರತಿಭಟನಾ ಕಾರ್ಯಕ್ರಮವನ್ನು ರದ್ದುಗೊಳಿಸಲೂಬಹುದಿತ್ತು. ಆದರೆ ಕೊನೆಗೂ ಪೊಲೀಸರು ಯೋಚಿಸಿದಂತೆಯೇ ಎಲ್ಲಾನು ನಡೀತು. ಜನ ಮೆರವಣಿಗೆ ಮೂಲಕ ಸಂಸತ್ತನ್ನು ತಲುಪಿದ್ರು. ಪೊಲೀಸರಿಗೆ ಕ್ರಮ ಕೈಗೊಳ್ಳೋಕೆ ಒಂದು ನೆಪ ಸಿಕ್ತು. ಕೊನೆಗೆ ರಾಷ್ಟ್ರೀಯ ಭದ್ರತೆ ಕಾರಣವನ್ನ ಮುನ್ನೆಲೆಗೆ ತಂದು ವಿದ್ಯಾರ್ಥಿಗಳ ವಿರುದ್ಧ ಮನ್ಸೋ ಇಚ್ಛೆ ಹಲ್ಲೆ ಮಾಡಿದ್ರು. ಪೊಲೀಸರ ಬಲಪ್ರಯೋಗವನ್ನು ಪ್ರಶ್ನಿಸಿ ಅರ್ಜಿದಾರರು ದೆಹಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿ.ಕೆ. ಉಪಾಧ್ಯಾಯ ಹಾಗೂ ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರಿದ್ದಂಥ ವಿಭಾಗೀಯ ಪೀಠದ ಮುಂದೆ ತುರ್ತು ವಿಚಾರಣೆಗೆ ಮನವಿ ಮಾಡಿದ್ರು. ಆದರೆ ಈ ಎಲ್ಲಾ ವಿಚಾರಗಳಲ್ಲಿ ನ್ಯಾಯಾಲಯವನ್ನು ಎಳೆದು ತರಬೇಡಿ ಅಂತ ಹೇಳಿದಂಥ ಪೀಠ ತುರ್ತು ವಿಚಾರಣೆಗೆ ನಿರಾಕರಿಸಿದೆ. ದೇಶದ ಮುಖ್ಯ ನ್ಯಾಯಮೂರ್ತಿಗಳು ಉದ್ಯೋಗವಿಲ್ಲದೆ ಪತ್ರಿಕೋದ್ಯಮ ಹಾಗೂ ಆಕ್ಟಿವಿಸಂಗೆ ಧುಮುಕುವಂಥ ಯುವಕರನ್ನ ಕಾಕ್ರೋಚ್ ಅಂತ ಕರೆದಿದ್ದಂಥ ವ್ಯಂಗ್ಯಾತ್ಮಕ ಹೇಳಿಕೆಯಿಂದ ಪ್ರೇರೇಪಿತಗೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಆರಂಭ ಆಯಿತು. ನಂತರ ಆ ಹೇಳಿಕೆ ನಕಲಿ ಪದವಿ ಹೊಂದಿದವರಿಗೆ ಮಾತ್ರ ಅನ್ವಯ ಅಂತ ಸ್ಪಷ್ಟನೆಯನ್ನು ನೀಡಲಾಯಿತು. ಆದರೂ ರಾಜಕೀಯ ಪಕ್ಷವಲ್ಲದ ಸಿಜೆಪಿ ಬೃಹತ್ ಸಂಖ್ಯೆಯ ಯುವಕರನ್ನ ಬೀದಿಗಿಳಿಸೋ ಮಟ್ಟಿಗೆ ಪ್ರಭಾವಿ ಚಳುವಳಿಯಾಗಿ ಬೆಳೆದಿದೆ. ಮೇ 3ಕ್ಕೆ ನಡೆದಂಥ ನೀಟ್ ಪ್ರವೇಶ ಪರೀಕ್ಷೆಯ ಪತ್ರಿಕೆಯ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲೆಗೆ ತಳ್ಳಲ್ಪಡ್ತು. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾದರು. ಇದರ ನೈತಿಕ ಹೊಣೆ ಹೊರಬೇಕಾದಂಥ ಶಿಕ್ಷಣ ಸಚಿವರ ರಾಜೀನಾಮೆಗೆ ಯುವ ಸಮೂಹ ಆಗ್ರಹಿಸ್ತಾ ಇದೆ. ಮೂಲತಃ ಜಂತರ್ ಮಂತರಲ್ಲಿ ಧರಣಿ ನಡೆಸ್ತಾ ಇದ್ದಂಥ ಇವರಿಗೆ ಜೂನ್ 28ರಿಂದ ಬೆಂಬಲವನ್ನು ಸೂಚಿಸಿ 21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಕುಳಿತಿದ್ದಂಥ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಅವರನ್ನ ಶನಿವಾರ ಪೊಲೀಸರು ಬಲವಂತವಾಗಿ ಆಸ್ಪತ್ರೆಗೆ ದಾಖಲಿಸಿದ ನಂತರ ಪ್ರತಿಭಟನೆ ಮತ್ತಷ್ಟು ತೀವ್ರವಾಯಿತು. ಜುಲೈ 20ರಂದು ನಮ್ಮ ಜೊತೆ ಸಂಸತ್ ಚಲೋದಲ್ಲಿ ಭಾಗವಹಿಸಿ ಅಂತ ಸಿಜೆಪಿ ಹಾಗೂ ಸೋನಂ ವಾಂಗ್ಚುಕ್ ಜನರಿಗೆ ಕರೆ ಕೊಟ್ಟಿದ್ರು. ಆದರೆ ಸೋಮವಾರ ಸಂಸತ್ ಚಲೋ ವೇಳೆ ದೆಹಲಿ ಪೊಲೀಸರು ನಡೆಸಿದಂತಹ ದೌರ್ಜನ್ಯ ಅಮಾನವೀಯವಾಗಿತ್ತು. ಶಾಂತಯುತವಾಗಿ ಸಾಗ್ತಾ ಇದ್ದಂಥ ಯುವಕ ಯುವತಿಯರ ಮೇಲೆ ಅಶ್ರುವಾಯು, ಶೆಲ್ ಹಾಗೂ ಲಾಠಿ ಪ್ರಹಾರವನ್ನು ನಡೆಸಲಾಯಿತು. ಪ್ರತಿಭಟನಾ ಸ್ಥಳದಲ್ಲಿದ್ದಂಥ ಪೆಂಡಲ್ ಟೆಂಟ್ಗಳನ್ನು ಪೊಲೀಸರು ನೆಲಸಮ ಮಾಡಿಬಿಟ್ರು. ಮುಖ ಮುಚ್ಕೊಂಡಿದ್ದಂಥ ಒಂದಿಷ್ಟು ಜನ ಸಿಬ್ಬಂದಿಗಳು ಮತ್ತು ಪೊಲೀಸರು ವಿದ್ಯಾರ್ಥಿಗಳನ್ನು ಅಟ್ಟಾಡಿಸ್ಕೊಂಡು ಹೊಡೆದ್ರು. ಘರ್ಷಣೆಯಲ್ಲಿ ಒಟ್ಟು 178 ಮಂದಿ ಗಾಯಗೊಂಡಿದ್ದಾರೆ. ಇಂಟರ್ನೆಟ್ ಸ್ಥಗಿತಗೊಳಿಸಿ ಸತ್ಯ ಮುಚ್ಚಿಡೋಕೆ ಯತ್ನಿಸಿದ್ರೂ ಸಹ ಸೇವೆ ಪುನರಾರಂಭವಾದಾಗ ಸಾಮಾಜಿಕ ಜಾಲತಾಣಗಳಲ್ಲಿ ರಕ್ತಸಿಕ್ತ ವಿದ್ಯಾರ್ಥಿಗಳು, ಕಾಲು ಮುರಿದುಕೊಂಡಂಥ ವಿದ್ಯಾರ್ಥಿಗಳು ಹಾಗೂ ಪ್ರಜ್ಞಾಹೀನರಾಗಿ ಬಿದ್ದಿದ್ದಂಥ ಯುವತಿಯರ ಭೀಕರ ವಿಡಿಯೋಗಳು ವೈರಲ್ ಆದವು. ಕೇಂದ್ರ ಆರೋಗ್ಯ ಸಚಿವ ಜೆ.ಪಿ. ನಡ್ಡಾ ಅವರು ಪ್ರತಿಭಟನಾಕಾರರ ಮೇಲೆ 10 ನಿಮಿಷಗಳ ಮಾತುಕತೆ ನಡೆಸಿ ಸೌಹಾರ್ದಯುತ ವಾತಾವರಣ ಅಂತ ಹೇಳಿಕೆ ನೀಡ್ತಾ ಇದ್ದಂಥ ಸಮಯದಲ್ಲೇ ಹೊರಗಡೆ ಪೊಲೀಸರು ವಿದ್ಯಾರ್ಥಿಗಳನ್ನ ಜಂತರ್ ಮಂತರ್ನಿಂದ ಖಾಲಿ ಮಾಡಿಸೋಕೆ ಕ್ರೂರವಾಗಿ ವರ್ತಿಸ್ತಾ ಇದ್ರು. ಈ ಸಭೆಯಿಂದ ಯಾವುದೇ ಖಚಿತ ಭರವಸೆ ಸಿಗಲಿಲ್ಲ ಅಂತ ಸಿಜೆಪಿ ನಾಯಕರೇ ಹೇಳಿದ್ದಾರೆ. ಇನ್ನು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪ್ರತಿಭಟನೆಯನ್ನ ಖಂಡಿಸಿ ನರೇಂದ್ರ ಮೋದಿ ಅವರು ಭಾರತ ಕಂಡ ಅತ್ಯಂತ ಯುವ ವಿರೋಧಿ ಪ್ರಧಾನಿ ಅಂತ ಟೀಕಿಸಿದ್ದಾರೆ. ಪ್ರತಿಭಟನೆಗೆ ಬಾಲಿವುಡ್ ಕಲಾವಿದರು ಹಾಗೂ ರೈತ ನಾಯಕರು ಬೆಂಬಲ ಸೂಚಿಸಿದ್ದಾರೆ. ದೆಹಲಿ ಪೊಲೀಸರು ಪ್ರತಿಭಟನಾಕಾರರ ನಡವಳಿಕೆಯನ್ನು ಹಿಂಸಾತ್ಮಕ ಅಂತ ಕರೆದು ಸರ್ಕಾರಿ ವಾಹನ ಜಖಂ ಹಾಗೂ ಕಲ್ಲು ತೂರಾಟ ನಡೆಸಿದ್ರಿಂದ ಕಾನೂನು ಸುವ್ಯವಸ್ಥೆಗೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ.
ಜಂತರ್ ಮಂತರ್ನ ಪ್ರತಿಭಟನಾ ಸ್ಥಳದ ಬಳಿಗೆ ಬಂದಂತಹ ಭಾರೀ ಟ್ರಕ್ ಒಂದರಿಂದ ಅಪಾರ ಪ್ರಮಾಣದ ಕಲ್ಲುಗಳನ್ನು ತಂದು ಸುರಿಯೋದನ್ನ ಪ್ರತಿಯೊಬ್ಬರೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದಾರೆ. ಅಂತಹ ಸೂಕ್ಷ್ಮ ಸಮಯದಲ್ಲಿ ಕಲ್ಲು ತುಂಬಿದ ಟ್ರಕ್ ಒಂದು ಅಲ್ಲಿಗೆ ಬಂದಿದ್ದು ಕೇವಲ ಕಾಕತಾಳೀಯನ ಅಥವಾ ಸರ್ಕಾರದ ಕಾರ್ಯವೈಖರಿಯ ಕ್ರೊನಾಲಜಿಯನ್ನ ಗಮನಿಸಿದ್ರೆ ಹಿಂಸಾಚಾರವನ್ನ ಹೇಗೆ ಪ್ರಚೋದಿಸಲಾಗತ್ತೆ ಅನ್ನೋದು ಸ್ಪಷ್ಟ ಆಗತ್ತೆ. ಹೊರಗಿನಿಂದ ಬರುವ ಕೆಲವರು ಕಲ್ಲು ತೂರಾಟ ಪ್ರಾರಂಭಿಸ್ತಾ ಇದ್ದಂತೆ ಪೊಲೀಸರಿಗೆ ಮಧ್ಯ ಪ್ರವೇಶಿಸೋಕೆ ಸುಲಭವಾದ ಅವಕಾಶ ಸಿಗುತ್ತೆ. ಸೊ ಇಲ್ಲಿ ಕುತೂಹಲದ ವಿಷಯ ಅಂತಂದ್ರೆ ಕೆಲವು ಗಂಟೆಗಳ ನಂತರ ಪೊಲೀಸರು ಕ್ರಮ ಕೈಗೊಳ್ತಿರುವಾಗಲೇ ಇಂಡಿಯಾ ಟುಡೇ ಮಾಧ್ಯಮ ಕಾಕ್ರೋಚ್ ಜನತಾ ಪಾರ್ಟಿ ಕಾರ್ಯಕರ್ತರು ಭಾರೀ ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ ವರದಿಯನ್ನ ಬಿತ್ತರಿಸತೊಡಗಿತು. ಹಾಗಾದ್ರೆ ಇಂಡಿಯಾ ಟುಡೇ ಮಾಧ್ಯಮ ಮೊದಲೇ ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡಿ ಇಟ್ಟಿದ್ರ? ಯಾಕಂತಂದ್ರೆ ಆ ಭಾರೀ ಕಲ್ಲು ತೂರಾಟವನ್ನ ಕಾಕ್ರೋಚ್ ಜನತಾ ಪಾರ್ಟಿ ನಡೆಸಿರ್ಲೇ ಇಲ್ಲ. ಹಾಗಿರುವಾಗ ಮಾಧ್ಯಮಗಳಿಗೆ ಈ ಸುದ್ದಿ ಎಲ್ಲಿಂದ ಸಿಕ್ತು? ಅಥವಾ ಈ ಸುದ್ದಿಯನ್ನ ಬಿತ್ತರಿಸ್ತಾ ಇರುವಂತೆ ಯಾರಾದ್ರೂ ಅವರ ಮೇಲೆ ಒತ್ತಡ ಹೇರಿದ್ರ? ಕಲ್ಲು ತೂರಾಟ ನಡೆಸಿದ್ದು ಕಾಕ್ರೋಚ್ ಜನತಾ ಪಾರ್ಟಿನ ಅನ್ನೋ ಸುಳ್ಳು ನಿರೂಪಣೆಯನ್ನ ಸೃಷ್ಟಿಸೋಕೆ ಹೇಗೆ ಸಾಧ್ಯವಾಯಿತು? ಪ್ರತಿಭಟನಾಕಾರರನ್ನ ಪ್ರಚೋದಿಸಿ ಕಲ್ಲು ತೂರಾಟ ನೆಪವಾಗಿಸಿ ಪೊಲೀಸರು ದಾಳಿ ನಡೆಸುವಂತೆ ಮಾಡುವಂತ ಸ್ಕ್ರಿಪ್ಟ್ ಮೊದಲೇ ಸಿದ್ಧವಾಗಿತ್ತ? ನಡೀತಾ ಇದ್ದಂಥ ಪ್ರತಿಭಟನೆಯನ್ನ ಹತ್ತಿಕ್ಕೋಕೆ ಒಂದು ಪೂರ್ವ ನಿಯೋಜಿತ ತಂತ್ರ ಇತ್ತು ಅನ್ನೋದು ಇದರಿಂದಾನೇ ಅರ್ಥ ಆಗತ್ತೆ. ಇನ್ನು ಜನರನ್ನ ತಪಾಸಣೆ ಮಾಡೋಕೆ ಅಂತ ಬಳಸ್ತಾ ಇದ್ದಂಥ ಮೆಟಲ್ ಡಿಟೆಕ್ಟರ್ಸ್ಗಳನ್ನು ಇದ್ದಕ್ಕಿದ್ದಂತೆ ತೆರವುಗೊಳಿಸಲಾಯಿತು. ಇದು ಇಡೀ ಘಟನೆಯನ್ನ ಇನ್ನಷ್ಟು ಅನುಮಾನಾಸ್ಪದವಾಗಿಸುತ್ತೆ. ಅಷ್ಟೇ ಅಲ್ಲ, ಆ ಪ್ರದೇಶದ CCTV ಕ್ಯಾಮೆರಾಗಳನ್ನು ಬಂದ್ ಮಾಡಲಾಗಿತ್ತು ಅಂತ ಕಾಕ್ರೋಚ್ ಜನತಾ ಪಾರ್ಟಿ ಕೂಡ ಗಂಭೀರ ಆರೋಪ ಮಾಡಿದೆ. ಅಂದ್ರೆ ಅಲ್ಲಿ ಮುಂಚಿತವಾಗಿಯೇ ಏನೋ ಒಂದು ಬೃಹತ್ ಯೋಚನೆ ರೂಪುಗೊಳ್ತಾ ಇತ್ತು ಅನ್ನೋದು ಸ್ಪಷ್ಟ. ಬೆಳಿಗ್ಗೆ 6 ಗಂಟೆಗೆ ಸೂರ್ಯ ಮೂಡ್ತಾ ಇದ್ದಂತೆ ಜಂತರ್ ಮಂತರ್ನತ್ತ ಜನ ಬರೋಕ್ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಪಡೆಗಳ ನಿಯೋಜನೆಯನ್ನು ಗಣನೀಯವಾಗಿ ಹೆಚ್ಚಿಸ್ಬಿಟ್ರು. ಅದರಲ್ಲಿ ತಪ್ಪೇನೂ ಇಲ್ಲ. ಸರ್ಕಾರಕ್ಕೆ ಸೂಕ್ತ ಭದ್ರತೆ ಬೇಕಿತ್ತು, ಪ್ರತಿಯೊಬ್ಬರು ಸುರಕ್ಷಿತವಾಗಿರಬೇಕು ಅನ್ನೋ ಮುನ್ನೆಚ್ಚರಿಕೆ ವಹಿಸೋಕೆ ಸರ್ಕಾರಕ್ಕೆ ತನ್ನದೇ ಆದ ಕಾರಣಗಳು ಇದ್ವು. ಆದರೆ ಅಲ್ಲಿ ನಿಯೋಜನೆಗೊಂಡಿದ್ದಂಥ ಸಿಬ್ಬಂದಿಯ ನಡವಳಿಕೆ ಹಾಗೂ ಅವರ ಯೂನಿಫಾರ್ಮ್ಸ್ಗಳನ್ನು ಗಮನಿಸಿದ್ರೆ ಅನುಮಾನ ಮತ್ತಷ್ಟು ದಟ್ಟವಾಗತ್ತೆ. ಅವರ ಸಮವಸ್ತ್ರದ ಮೇಲಿದ್ದಂಥ ನೇಮ್ ಟ್ಯಾಗ್ಗಳನ್ನು ಮರೆಮಾಚಲಾಗಿತ್ತು. ಯಾವುದೇ ಹೆಸರುಗಳು ಕಾಣ್ತಾ ಇರಲಿಲ್ಲ. ಅವರು ಸಾಮಾನ್ಯ ಪೊಲೀಸರೆಲ್ಲ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಪಡೆಯಾಗಿದ್ರಿಂದ ಅವರ ಬಳಿ ನೇಮ್ ಟ್ಯಾಗ್ ಇರೋದಿಲ್ಲ ಅಂತ ಯಾರಾದರೂ ಸಮರ್ಥಿಸ್ಕೊಳ್ಬಹುದು. ಆದರೆ ಈ ಸನ್ನಿವೇಶ ಮಾತ್ರ ಹಲವು ಅನುಮಾನಗಳಿಗೆ ಆಸ್ಪದ ಕೊಡುತ್ತೆ. ಯಾಕಂತಂದ್ರೆ ಕಾನೂನಿನ ಪ್ರಕಾರ RAF ಸಿಬ್ಬಂದಿ ಕರ್ತವ್ಯದಲ್ಲಿದ್ದಾಗ ತಮ್ಮ ನೇಮ್ ಟ್ಯಾಗ್ ಧರಿಸೋದು ಕಡ್ಡಾಯ. ಆದರೆ ಅವರು ತಮ್ಮ ನೇಮ್ ಟ್ಯಾಗ್ ಅನ್ನ ತೆಗೆದು ಜೇಬಿಗೆ ತುರುಗಿಸ್ಕೊಳ್ತಾ ಇರೋದನ್ನ ಸಾಮಾಜಿಕ ಜಾಲತಾಣಗಳು ಹಾಗೂ ಕ್ಯಾಮೆರಾಗಳು ಸ್ಪಷ್ಟವಾಗಿ ಸೆರೆ ಹಿಡಿದಿದೆ. ಒಬ್ಬ ಸಿಬ್ಬಂದಿ ಅದನ್ನು ತೆಗೆಯೋಕೆ ಮರೆತಾಗ ಇನ್ನೊಬ್ಬ ಸಿಬ್ಬಂದಿ ನೇಮ್ ಟ್ಯಾಗ್ ಅನ್ನ ತೆಗಿ ಅಂತ ಸೂಚಿಸಿದ್ದು ಕಂಡು ಬಂದಿದೆ. ಅಷ್ಟಕ್ಕೂ ಅಲ್ಲಿ ಯಾವ ರೀತಿ ಕಾರ್ಯಾಚರಣೆಯನ್ನ ಯೋಜನೆ ಮಾಡಲಾಗ್ತಾ ಇತ್ತು? ಹೆಸರು ಕಾಣಿಸೋಕೆ ಯಾಕೆ ಅಷ್ಟೊಂದು ಮುಜುಗರ? ನೀವು ಸರ್ಕಾರದ ಭದ್ರತಾ ಪಡೆ, ಇಲ್ಲಿ ಸಾರ್ವಜನಿಕರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಿರುವಾದ್ರೆ ಹಾಗಿರುವಾಗ ತಮ್ಮ ನೇಮ್ ಟ್ಯಾಗ್ ಬಚ್ಚಿಟ್ಕೊಂಡು ಬಂದಂಥ ಈ ವ್ಯಕ್ತಿಗಳು ಯಾರು? ದಲ್ಲಾಳಿ ಕೆಲಸ ಮಾಡೋಕೆ ಬಂದವರ? ಬೆಳಿಗ್ಗೆ 7 ಗಂಟೆಗೆ ಜನಸಂದಣಿ ಹೆಚ್ಚಾಗ್ತಾ ಇದ್ದಂತೆ ಪೊಲೀಸರು ಜನ ಪ್ರತಿಭಟನಾ ಸ್ಥಳಕ್ಕೆ ಬರದಂತೆ ತಡೆಯೋಕೆ ಯತ್ನಿಸತೊಡಗಿದ್ರು. ಪೊಲೀಸರು ಲಾಠಿಗಳಿಗೆ ಮೊಳೆಗಳನ್ನು ಹೊಡೆದುಕೊಂಡು ಬಂದು ಪ್ರತಿಭಟನಾಕಾರರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನೋ ದೂರುಗಳು ಕೇಳಿಬಂದಿದೆ. ಜಂತರ್ ಮಂತರ್ನಲ್ಲಿ ಹಲವು ವಿದ್ಯಾರ್ಥಿಗಳ ತಲೆಯಿಂದ ರಕ್ತ ಒಸರ್ತಾ ಇರುವಂಥ ದೃಶ್ಯಗಳು ಇದೆ. ಇದಕ್ಕೆ ವಿಡಿಯೋಗಳು ಇದೆ. ಮೊಳೆ ಇರುವಂಥ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಪೊಲೀಸರ ಪೆಟ್ಟಿನಿಂದಾಗಿ ಯುವಕನೊಬ್ಬ ಪ್ರಜ್ಞೆ ತಪ್ಪಿ ಬಿದ್ದು ಆತನಲ್ಲಿ ಯಾವುದೇ ಚಲನವಲನ ಇಲ್ಲದೆ ಗಂಭೀರ ಸ್ಥಿತಿಯಲ್ಲಿದ್ದ ದೃಶ್ಯನೂ ವೈರಲ್ ಆಗಿದೆ. ಪೊಲೀಸರೇ ಬಸ್ ಮತ್ತು ಕಾರ್ಗಳ ಕಿಟಕಿ ಗಾಜುಗಳನ್ನು ಒಡೆದು ಆನಂತರ ಆ ನಿಂದನೆಯನ್ನ ಪ್ರತಿಭಟನಾಕಾರರ ಮೇಲೆ ಹಾಕ್ತಿದ್ದಾರೆ ಅಂತ ಆರೋಪಿಸುವ ವಿಡಿಯೋ ತುಣುಕುಗಳು ಬಹಿರಂಗವಾಗಿದೆ. ಅಷ್ಟೇ ಅಲ್ಲ, ದೆಹಲಿ ಪೊಲೀಸರ ಜೊತೆಗೆ ಮುಖ ಮುಚ್ಚಿಕೊಂಡ, ಕಿವಿಯಲ್ಲಿ ಚಿನ್ನದ ಓಲೆ ಧರಿಸಿದ್ದ, ಸಾದಾ ಉಡುಪಿನಲ್ಲಿ ಅಂದರೆ ಸಿವಿಲ್ ಡ್ರೆಸ್ನಲ್ಲಿದ್ದಂಥ ಗೂಂಡಾಗಳು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ PMF ನ್ಯೂಸ್ ಸೇರಿದಂತೆ ಹಲವರು ಆರೋಪಿಸಿದ್ದಾರೆ. ಇದನ್ನ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಹೇಳಿಕೊಳ್ಳುವಂಥ ದೇಶದ ರಾಜಧಾನಿ ಪೊಲೀಸರಿಗೆ ಒಂದು ಸೂಕ್ತ ಶೂಗಳನ್ನು ನೀಡೋಕೆ ಸಾಧ್ಯ ಆಗಲಿಲ್ವಾ? ಚಪ್ಪಲಿ ಧರಿಸಿ ಪ್ರತಿಭಟನಾಕಾರರ ಮೇಲೆ ದೌರ್ಜನ್ಯ ಎಸಗ್ತಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ಕಣ್ಣೀರಿಡ್ತಾ ರಸ್ತೆಯಲ್ಲಿ ನಿಂತಿದ್ದಂಥ ಯುವತಿಯೊಬ್ಬಳು ಮಾಧ್ಯಮಗಳ ಮುಂದೆ ಮಾತಾಡಿ, ಸಿವಿಲ್ ಡ್ರೆಸ್ನಲ್ಲಿ ಇದ್ದಂಥ ಹಲವು ಪೊಲೀಸರು ನಮ್ಮನ್ನು ಸುತ್ತುವರೆದು ಅತ್ಯಂತ ಅಸಭ್ಯವಾಗಿ ನಮ್ಮ ಜೊತೆ ಮಾತಾಡಿದ್ದಾರೆ, ಬೇಗ ಇಲ್ಲಿಂದ ತೊಲಗಿ, ಇಲ್ಲ ಅಂತಂದ್ರೆ ನಿಮ್ಮ ಬಟ್ಟೆ ಹರಿದು ನಗ್ನವಾಗಿ ಓಡಿಸ್ತೇವೆ ಅಂತ ಬೆದರಿಕೆ ಹಾಕಿದ್ರು ಅಂತ ಆರೋಪಿಸಿದ್ದಾಳೆ. ದೆಹಲಿ ಪೊಲೀಸ್ ಕಾನ್ಸ್ಟೇಬಲ್ ಅಮಿತ್ ಪನ್ವಾರ್ ಎಂಬಾತ ಲಾಠಿ ಪ್ರಹಾರದ ನೆಪದಲ್ಲಿ ಉದ್ದೇಶಪೂರ್ವಕವಾಗಿಯೇ ಯುವತಿಯರ ಎದೆಭಾಗಕ್ಕೆ ಲಾಠಿಯಿಂದ ಹೊಡೆದಿದ್ದಾನೆ ಅಂತ ವಿದ್ಯಾರ್ಥಿನಿಯೊಬ್ಬಳು ಗಂಭೀರ ಆರೋಪ ಮಾಡಿದ್ದಾಳೆ. ಇದರ ವಿಡಿಯೋ ಸಾಕ್ಷ್ಯವೂ ತಮ್ಮಲ್ಲಿದೆ ಅಂತ ವಿದ್ಯಾರ್ಥಿಗಳು ಪ್ರತಿಪಾದಿಸುತ್ತಿದ್ದಾರೆ.
ಇನ್ನು ದೆಹಲಿಯ ಅಡಿಷನಲ್ ಡಿಸಿಪಿ ಸಂದೀಪ್ ಲಂಬಾ ಅವರು ಕ್ಯಾಮೆರಾದ ಕಣ್ಣುಗಳ ಮುಂದೆನೆ ಯುವತಿಯೊಬ್ಬಳ ಮುಖಕ್ಕೆ ಬಾರಿಸ್ತಾ ಇರುವಂತಹ ದೃಶ್ಯ ಬಹಿರಂಗವಾಗಿದೆ. ಮಹಿಳಾ ಪೊಲೀಸರಿಲ್ಲದೇನೆ ಪುರುಷ ಅಧಿಕಾರಿಯೊಬ್ಬ ಯುವತಿಯ ಮೇಲೆ ಕೈ ಮಾಡಿದ ಹೇಗೆ ಅಂತ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪೊಲೀಸರು ಬಂದೂಕು ಲಾಠಿಗಳಲ್ಲದೆ ಪ್ರತಿಭಟನಾಕಾರರಿಗೆ ಇಂಟರ್ನೆಟ್ ಸ್ಥಗಿತಗೊಳಿಸಿದ ಅವಧಿಯಲ್ಲಿ ಬ್ಯಾರಿಕೇಡ್ಗಳಿಗೆ ವಿದ್ಯುತ್ ಹರಿಸಿ ಪ್ರತಿಭಟನಾಕಾರರಿಗೆ ವಿದ್ಯುತ್ ಶಾಕ್ ನೀಡಿದ್ದಾರೆ ಅನ್ನೋ ಗಂಭೀರ ಆರೋಪಗಳೂ ಇದೆ. ಎಎಸ್ಐ ರಾಜೇಶ್ ಕುಮಾರ್ ಎಂಬ ಪೊಲೀಸ್ ಅಧಿಕಾರಿಯೇ ಪೊಲೀಸ್ ವಾಹನದ ಕಿಟಕಿ ಗಾಜನ್ನು ಒಡೆದು ಅದನ್ನು ಪ್ರತಿಭಟನಾಕಾರರ ಮೇಲೆ ಹೊರಿಸೋಕೆ ಪ್ರಯತ್ನಿಸ್ತಿರುವಾಗ ಕ್ಯಾಮೆರಾ ಕಣ್ಣಿಗೆ ಸಿಕ್ಬಿದ್ದಿದ್ದಾರೆ. ಸಾಕ್ಷಿ ಸಿಕ್ಕ ನಂತರ ಅವರು ನಗ್ತಾ ಜಾರ್ಕೊಳ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸ್ವತಂತ್ರ ಮಾಧ್ಯಮದ ಪತ್ರಕರ್ತ ಸಮದೀಶ್ ಅವರ ವರದಿಯಲ್ಲಿ ದೆಹಲಿ ಪೊಲೀಸ್ ಮತ್ತು ರ್ಯಾಪಿಡ್ ಆಕ್ಷನ್ ಫೋರ್ಸ್ ರಸ್ತೆ ಬದಿ ಬಿದ್ದಿದ್ದಂತಹ ಪ್ರತಿಭಟನಾಕಾರರ ಮೇಲೆ, ಮಹಿಳೆಯರ ಮೇಲೆ ಮನ್ಸೋ ಇಚ್ಛೆ ಲಾಠಿ ಬೀಸ್ತಾ ಇರುವಂತಹ ದೃಶ್ಯಗಳು ದಾಖಲಾಗಿದೆ. ಕ್ಯಾಮೆರಾ ಹತ್ರ ಬರ್ತಾ ಇದ್ದಂತೆ ಪೊಲೀಸರು ಹಿಂದೆ ಸರಿತಾ ಇದ್ದಿದ್ದು ಅವರ ಕೃತ್ಯಕ್ಕೆ ಸಾಕ್ಷಿ. ಪ್ರಕಾಶ್ ರಾಜ್, ಶಬಾನಾ ಅಜ್ಮಿ, ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಹಾಗೂ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಪ್ರಯಾಣಿಸ್ತಾ ಇದ್ದಂಥ ಟ್ರಕ್ ಮೇಲೂ ಸಹ ಪೊಲೀಸರು ಹಿಂಸಾತ್ಮಕವಾದ ದಾಳಿಯನ್ನು ನಡೆಸಿದ್ದಾರೆ. ಸಂಸತ್ ಚಲೋ ನಡೆಸ್ತಾ ಇದ್ದಂತಹ ಪ್ರತಿಭಟನಾಕಾರರ ಮೇಲೆ ನಡೆದ ಪೊಲೀಸ್ ದೌರ್ಜನ್ಯದ ನಡುವೆಯೇ ಮತ್ತೊಂದು ಆಘಾತಕಾರಿ ಮತ್ತು ಗಂಭೀರ ಆರೋಪ ಹೊರಬಿದ್ದಿದೆ. ಪ್ರತಿಭಟನಾಕಾರರನ್ನ ಚದುರಿಸೋಕೆ ಮತ್ತು ಅವರ ಮೇಲೆ ದಾಳಿ ನಡೆಸೋಕೆ ಪೊಲೀಸರ ಜೊತೆಗೆ ಸುಮಾರು 700ರಿಂದ 800 ಗುರುತು ಸಿಗದ ವ್ಯಕ್ತಿಗಳನ್ನ ಕರೆತರಲಾಗಿತ್ತು ಅಂತ ಪ್ರತ್ಯಕ್ಷದರ್ಶಿಯೊಬ್ಬರು ಗಂಭೀರ ಆರೋಪ ಮಾಡಿದ್ದಾರೆ. ಪ್ರತ್ಯಕ್ಷದರ್ಶಿ ಪ್ರಕಾರ ಪ್ರತಿಭಟನಾ ನಿರತ ಯುವಕರು ಮತ್ತು ಸಾರ್ವಜನಿಕರ ಮೇಲೆ ದಾಳಿ ಮಾಡೋಕೆ ಬಂದಿದ್ದಂಥ ಈ ಅಪರಿಚಿತ ವ್ಯಕ್ತಿಗಳಿಗೆ ತಲಾ 500 ರೂಪಾಯಿ ಕೊಟ್ಟು ಕರೆತರಲಾಗಿತ್ತು ಅಂತ ಹೇಳಲಾಗಿದೆ. ಸೊ ಪೊಲೀಸರ ಜೊತೆಗೂಡಿದ ಈ ಗುಂಪು ಪ್ರತಿಭಟನಾ ಸ್ಥಳದಲ್ಲಿದ್ದಂತಹ ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ಅಂತ ನೋಡ್ದೇನೆ ಎಲ್ಲರ ಮೇಲೂ ಸಹ ಅಸಭ್ಯವಾಗಿ ನಿಂದಿಸುತ್ತಾ ಅಮಾನವೀಯವಾಗಿ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಒಂದು ವೇಳೆ ಈ ಆರೋಪಗಳು ನಿಜವಾಗಿದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗೂ ಕಾನೂನು ಸುವ್ಯವಸ್ಥೆಯ ಮೇಲೇನೆ ಎದ್ದಿರುವಂತಹ ಬೃಹತ್ ಪ್ರಶ್ನಾರ್ಥಕ ಚಿಹ್ನೆ. ಸಾರ್ವಜನಿಕರ ಭದ್ರತೆ ಕಾಯಬೇಕಾದಂತಹ ವ್ಯವಸ್ಥೆಯ ಕಣ್ಣೆದುರೇ ಇಂಥ ಘಟನೆ ನಡೆದಿದೆ ಎಂಬಂಥ ಅನುಮಾನ ಮೂಡಿದ್ದು, ಈ ಘಟನೆಯ ಕುರಿತು ತಕ್ಷಣವೇ ಸ್ವತಂತ್ರ, ನಿಷ್ಪಕ್ಷಪಾತ ಮತ್ತು ಪಾರದರ್ಶಕತೆ ತನಿಖೆ ನಡಿಬೇಕು ಅಂತ ಸಾರ್ವಜನಿಕರು ಹಾಗೂ ಮಾನವ ಹಕ್ಕುಗಳ ಹೋರಾಟಗಾರರು ತೀವ್ರವಾಗಿ ಆಗ್ರಹಿಸುತ್ತಿದ್ದಾರೆ. ಬೇಟಿ ಬಚಾವೋ ಬೇಟಿ ಪಡಾವೋ ಎಂಬ ಘೋಷಣೆಯ ಕೂಗುಗಳು ಸರ್ಕಾರದಡಿಯಲ್ಲಿ ಓದಿದ ಹೆಣ್ಣುಮಕ್ಕಳು ರಸ್ತೆಯಲ್ಲಿ ರಕ್ತಸಿಕ್ತವಾಗಿ ಬಿದ್ದಿದ್ದಾರೆ. ಈ ಪ್ರಶ್ನೆ ಬರೋದು ಯಾವುದೇ ಸಮವಸ್ತ್ರವಾಗಲಿ, ಗುರುತಿನ ಚೀಟಿಯಾಗಲಿ ಇಲ್ಲದೆ ಸಿವಿಲ್ ಡ್ರೆಸ್ನಲ್ಲಿ ಬಂದು ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳ ಮೇಲೆ ಕ್ರೂರವಾಗಿ ಲಾಠಿ ಪ್ರಹಾರ ನಡೆಸಿದಂಥ ವ್ಯಕ್ತಿಗಳು ಯಾರು? ಅವರಿಗೆ ಕಾನೂನನ್ನ ಕೈ ತೆಗೆದುಕೊಳ್ಳೋಕೆ ಅಧಿಕಾರ ಕೊಟ್ಟವ್ರು ಯಾರು? ಆಡಳಿತಾರೂಢ ರಾಜಕಾರಣಿಗಳ ಬೆಂಬಲ ಇರುವಂತಹ ಗೂಂಡಾಗಳನ್ನ ಪೊಲೀಸರ ಜೊತೆಗೆ ನಿಯೋಜಿಸಲಾಗಿದೆಯಾ ಅನ್ನೋ ಅನುಮಾನ ಸಾರ್ವಜನಿಕರಲ್ಲಿ ಹುಟ್ಟುಕೊಂಡಿದೆ. ನಾಗರಿಕರನ್ನ ರಕ್ಷಿಸಬೇಕಾದಂಥ ಪೊಲೀಸ್ ಪಡೆ ಇಂದು ಆಡಳಿತಾರೂಢರ ಹಿತಾಸಕ್ತಿ ಕಾಯೋಕೆ ಪ್ರಜಾಪ್ರಭುತ್ವದ ಧ್ವನಿಯನ್ನು ಅಡಗಿಸ್ತಾ ಇದೆ ಅನ್ನೋ ಆಕ್ರೋಶ ತೀವ್ರವಾಗಿದೆ. ಕೇಂದ್ರ ಸರ್ಕಾರ ದೇಶದ ಒಳಗೆ ಉತ್ತರ ಕೊರಿಯಾದಂತೆ ಸರ್ವಾಧಿಕಾರಿ ಧೋರಣೆಯನ್ನು ತೋರುತ್ತಾ ಹೊರದೇಶಗಳಲ್ಲಿ ನಾರ್ವೆಯಂಥ ಪ್ರಜಾಪ್ರಭುತ್ವದ ಗೌರವವನ್ನು ಬಯಸ್ತಾ ಇದೆ ಅಂತ ತೀವ್ರವಾಗಿ ಟೀಕಿಸಲಾಗಿದೆ. 2026ರ ಪ್ರಜಾಪ್ರಭುತ್ವ ಶ್ರೇಯಾಂಕದಲ್ಲಿ ಭಾರತ ಕುಸಿಯೋದು ಖಚಿತ ಅಂತ ವಿಶ್ಲೇಷಕರು ಕಿಡಿಕಾರ್ತಿದ್ದಾರೆ. ಯುವಕರು, ರೈತರು, ದಲಿತರು, ಆದಿವಾಸಿಗಳು, ಒಬಿಸಿಗಳು ಮತ್ತು ಅಲ್ಪಸಂಖ್ಯಾತರು ಸರ್ಕಾರದ ವಿರುದ್ಧ ಇರುವಾಗ ಪ್ರಜಾಪ್ರಭುತ್ವದ ಅಸ್ತಿತ್ವ ಎಲ್ಲಿ ಉಳಿಯುತ್ತೆ ಅಂತ ಪ್ರತಿಭಟನಾಕಾರರು ಪ್ರಶ್ನಿಸುತ್ತಿದ್ದಾರೆ. ಜೆಪಿ ನಡ್ಡಾ ಅವರ ಪ್ರತಿಭಟನಾಕಾರರೇ ಮಾತುಕತೆಗೆ ಮೊದಲು ಬಂದ್ರು ಅನ್ನೋ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವಂತ ಹಿರಿಯ ವಕೀಲ ಕಪಿಲ್ ಸಿಬಲ್, ಉಪವಾಸ ಕುಳಿತ ಮಕ್ಕಳ ಬೇಡಿಕೆಗಳು ಎಲ್ರಿಗೂ ಗೊತ್ತಿತ್ತು, ಸರ್ಕಾರ ಅವರ ಮೇಲೆ ಲಾಠಿ ಹಾಗೂ ಅಶ್ರುವಾಯುವನ್ನು ಪ್ರಯೋಗಿಸೋಕೆ ಕಾಯ್ತಾ ಇತ್ತ, ಎಂಥ ಅಹಂಕಾರದ ಮಾತು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದು ಭಾರತೀಯ ಪ್ರಜಾಪ್ರಭುತ್ವದ ಕಪ್ಪು ದಿನ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವವರೆಗೆ ನಮ್ಮ ಈ ಹೋರಾಟ ನಿಲ್ಲೋದಿಲ್ಲ ಅಂತ ಘೋಷಿಸಿದಂಥ ಸಿಜೆಪಿ ಸೋಮವಾರ ರಾತ್ರಿನೇ ಜಂತರ್ ಮಂತರ್ ಸ್ಥಳವನ್ನ ಮರಳಿ ವಶಕ್ಕೆ ಪಡೆದು ಪ್ರತಿಭಟನೆಯನ್ನ ಮುಂದುವರಿಸಿದೆ. ನೀಟ್ ಪರೀಕ್ಷಾ ಅಕ್ರಮ ಹಾಗೂ ಸರಣಿ ಆತ್ಮಹತ್ಯೆಗಳಿಂದ ಕಂಗಾಲಾಗಿದ್ದಂಥ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಕ್ಕಾಗಿ ನಡೆಸ್ತಾ ಇರುವಂಥ ಈ ಹೋರಾಟವನ್ನ ಹತೋಟಿಗೆ ತರೋಕೆ ಸರ್ಕಾರ ಪೊಲೀಸ್ ಬಲಪ್ರಯೋಗ ಮಾಡ್ತಾ ಇರೋದು ಖಂಡನೀಯ. ಮುಖ್ಯವಾಹಿನಿಯ ಮಾಧ್ಯಮಗಳು ಈ ಭೀಕರ ದೃಶ್ಯಗಳನ್ನು ಮುಚ್ಚಿಡೋಕೆ ಯತ್ನಿಸ್ತಾ ಇದ್ರು, ಸಾಮಾಜಿಕ ಜಾಲತಾಣಗಳ ಮೂಲಕ ಸತ್ಯ ಹೊರಗೆ ಬರ್ತಾ ಇದೆ. ಯುವಜನರ ಧ್ವನಿಯನ್ನ ಲಾಠಿ, ಅಶ್ರುವಾಯುವಿನಿಂದ ಹತೋಟಿ ಮಾಡೋಕೆ ಸಾಧ್ಯ ಇಲ್ಲ. ಸರ್ಕಾರ ತಕ್ಷಣವೇ ಅವರ ಬೇಡಿಕೆಗಳನ್ನ ಈಡೇರಿಸಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.